ನಮಸ್ಕಾರ ಸ್ನೇಹಿತರೆ, ಇಲ್ಲಿ ನಾವು 3 ವಿಟಮಿನ್ ಟ್ಯಾಬ್ಲೆಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. 40 ವರ್ಷಗಳ ನಂತರ ಪ್ರತಿಯೊಬ್ಬರು ಈ ವಿಟಮಿನ್ಗಳನ್ನು ಸೇವಿಸಲೇಬೇಕು. ಈ 3 ವಿಟಮಿನ್ ಟ್ಯಾಬ್ಲೆಟ್ಗಳು ಒಳ್ಳೆಯ ಆರೋಗ್ಯಕ್ಕಾಗಿ ಬೇಸಿಕ್ ರಿಕ್ವೈರ್ಮೆಂಟ್ ಆಗಿದೆ. ಇವುಗಳನ್ನು ಇಗ್ನೋರ್ ಮಾಡಿದರೆ ಸಾಕಷ್ಟು ಸಾರಿ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಮುಖ್ಯವಾಗಿ ಬೇಗ ನಿಮ್ಮ ವಯಸ್ಸು ಜಾಸ್ತಿ ಆಗುತ್ತಾ ಹೋಗುತ್ತದೆ. ಸ್ನೇಹಿತರೆ, ನಮಗೂ ವಯಸ್ಸಾಗುತ್ತಾ ಹೋದಂತೆ ನಮ್ಮ ದೇಹಕ್ಕೆ ಅವಶ್ಯಕತೆಗಳು ಕೂಡ ಬದಲಾಗುತ್ತಾ ಹೆಚ್ಚಾಗುತ್ತಾ ಹೋಗುತ್ತವೆ. ಮೊದಲಿನ ಹಾಗೆ ಗಟ್ಟಿಮುಟ್ಟಾಗಿರುವ ಮೂಳೆಗಳು ಈಗ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳಲು ಶುರು ಮಾಡುತ್ತವೆ. ರೋಗ ನಿರೋಧಕ ಶಕ್ತಿ, ಎನರ್ಜಿ ಲೆವೆಲ್ ನಮ್ಮ ದೇಹದಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಧಿಕ ರಕ್ತದೊತ್ತಡ, ಶುಗರ್ ಹಾಗೂ ಥೈರಾಯ್ಡ್ನಂತಹ ಕಾಯಿಲೆಗಳು ನಮ್ಮ ದೇಹವನ್ನು ಆವರಿಸುತ್ತವೆ. ಈ ಎಲ್ಲಾ ಕಾಯಿಲೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಕೆಲವೊಂದಿಷ್ಟು ವಿಟಮಿನ್ಸ್ಗಳ ಅವಶ್ಯಕತೆ ನಮಗೆ ಇರುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಡಯಟ್ನಲ್ಲಿ ಈ ವಿಟಮಿನ್ಸ್ಗಳನ್ನು ನಾವು ಸೇರಿಸಿಕೊಳ್ಳಬೇಕು. ನಾವು ಇಂದು ಈ 3 ವಿಟಮಿನ್ಸ್ಗಳ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಅಗತ್ಯ ಇರುವವರಿಗೆ ಶೇರ್ ಮಾಡಿ. ಇದರಿಂದ ಅವರಿಗೆ ಸ್ವಲ್ಪ ಸಹಾಯವಾಗಬಹುದು. 40 ವರ್ಷಗಳ ನಂತರ ಈ ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕವಾಗಿದೆ ಎಂದು ನಿಮಗೆ ಗೊತ್ತಾದರೆ ನೀವು ಕೂಡ ಆಶ್ಚರ್ಯ ಪಡುತ್ತೀರಿ. ಇಂದಿನ ಈ ನಮ್ಮ ವಿಡಿಯೋದಲ್ಲಿ ಈ 3 ವಿಟಮಿನ್ಸ್ಗಳ ಬಗ್ಗೆ ಪೂರ್ತಿ ವಿವರಣೆಯನ್ನು ಅವಶ್ಯಕತೆಯನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ನಾವು ಮೊದಲನೆಯ ಅವಶ್ಯಕವಾದ ವಿಟಮಿನ್ ಬಗ್ಗೆ ತಿಳಿದುಕೊಳ್ಳೋಣ. ಅದು ವಿಟಮಿನ್ ಡಿ. ಇದನ್ನು ಸೂರ್ಯನ ಎಳೆಯ ಕಿರಣಗಳಿಂದ ಕೂಡ ನಾವು ಪಡೆದುಕೊಳ್ಳಬಹುದು ಎಂದು ನಮಗೆ ಗೊತ್ತೇ ಇದೆ. ನಮ್ಮ ದೇಹಕ್ಕೆ ವಿಟಮಿನ್ ಡಿ ಪೋಷಕಾಂಶ ತುಂಬಾ ಅವಶ್ಯಕವಾಗಿರುತ್ತದೆ. ನಿಮಗೆ ಗೊತ್ತಿದೆ, ಕ್ಯಾಲ್ಸಿಯಂ ನಮ್ಮ ಮೂಳೆಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸಲು, ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು. ಆದರೆ ನಿಮಗೆ ಗೊತ್ತಿದೆಯೇ, ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆಯಾದರೆ ಮೂಳೆಗಳು ಕ್ಯಾಲ್ಸಿಯಂ ಅಂಶವನ್ನು ಹೀರಿಕೊಳ್ಳುವುದಿಲ್ಲ. ನಿಜ ಹೇಳಬೇಕೆಂದರೆ 40 ವರ್ಷ ಆದ ಮೇಲೆ ನಮ್ಮ ಮೂಳೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳಲು ಶುರು ಮಾಡುತ್ತವೆ. ಇದರಿಂದಾಗಿ ಮೂಳೆಗಳ ಮುರಿತ ಹಾಗೂ ಆಸ್ಟಿಯೋಪೊರೋಸಿಸ್ ತೊಂದರೆ ಜಾಸ್ತಿಯಾಗುತ್ತದೆ. ಮೂಳೆಗಳು ಸರಿಯಾಗಿ ವಿಟಮಿನ್ ಸಿ ಅಂಶವನ್ನು ಹೀರಿಕೊಳ್ಳದಿದ್ದರೆ ವಯಸ್ಸಾಗುತ್ತಾ ಹೋದಂತೆ ಸ್ವಲ್ಪ ಎಡವಿದರೂ ಸಾಕು, ಮೂಳೆಗಳು ಮುರಿದುಕೊಳ್ಳುತ್ತವೆ. ಇದರಿಂದಲೇ 40 ವರ್ಷ ಆಗುತ್ತಿದ್ದಂತೆ ಮೊಣಕಾಲುಗಳು ಹಾಗೂ ಕೈ ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು. ಆಗ ನೀವು ತಕ್ಷಣ ವಿಟಮಿನ್ ಡಿ ಪೋಷಕಾಂಶವನ್ನು ತೆಗೆದುಕೊಳ್ಳುವುದರಿಂದ ಮೂಳೆಗಳು ವಿಟಮಿನ್ ಸಿ ಅಂಶವನ್ನು ಹೀರಿಕೊಳ್ಳುತ್ತವೆ ಹಾಗೂ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ವಿಟಮಿನ್ ಡಿ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮಗೆ ಗೊತ್ತಿದೆಯೇ, ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಆಕ್ಟಿವ್ ಆಗಿರಲು ಕೆಲವೊಂದಿಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅವಶ್ಯಕತೆ ಇರುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದರೆ ಯಾವುದೇ ರೋಗಗಳು ನಮ್ಮ ದೇಹವನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ರೋಗ ನಿರೋಧಕ ಶಕ್ತಿಯ ಬಲವನ್ನು ಹೆಚ್ಚಿಸಲು ವಿಟಮಿನ್ ಡಿ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾಗಿದೆ. ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಕಡಿಮೆಯಾದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ನಮ್ಮ ದೇಹದಲ್ಲಿ ಯಾವುದೇ ಕಾರ್ಯಗಳು ಕೂಡ ಸರಿಯಾಗಿ ನಡೆಯುವುದಿಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ವಿಟಮಿನ್ ಡಿ ನಮ್ಮ ದೇಹದ ಮಾಂಸಖಂಡಗಳಿಗೂ ತುಂಬಾ ಮುಖ್ಯವಾಗಿದೆ ಎಂದು. ನಮಗೆ ವಯಸ್ಸಾಗುತ್ತಾ ಹೋದಂತೆ ನಮ್ಮ ಮಾಂಸಖಂಡಗಳು ಕೂಡ ನೋವಾಗಲು ಶುರುವಾಗುತ್ತವೆ. ಮಾಂಸಖಂಡಗಳು ಕ್ಷೀಣಿಸಲು ಶುರುವಾಗುತ್ತವೆ. ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾಗ ಅದು ನಮ್ಮ ಮಾಂಸಖಂಡಗಳನ್ನು ಗಟ್ಟಿಮುಟ್ಟಾಗಿಸುತ್ತದೆ. ವಿಟಮಿನ್ ಡಿ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾಗಿದೆ ಎಂದು ನಮಗೆ ಗೊತ್ತಾಯಿತು. ಹಾಗಾದ್ರೆ ಇದನ್ನು ಹೇಗೆ ತೆಗೆದುಕೊಳ್ಳಬೇಕು? ಸೂರ್ಯನ ಎಳೆ ಬಿಸಿಲಿನಿಂದ ನಾವು ವಿಟಮಿನ್ ಡಿ ಪಡೆದುಕೊಳ್ಳಬಹುದು ಎಂದು ನಮಗೆ ಗೊತ್ತು.
ಆದರೆ ವಯಸ್ಸಾಗುತ್ತಾ ಹೋದಂತೆ ನಮ್ಮ ದೇಹ ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡುವುದನ್ನು ಕಡಿಮೆ ಮಾಡುತ್ತದೆ. ಸಾಕಷ್ಟು ಸಮಯ ನಾವು ಮನೆಯ ಒಳಗೆ ಇರುತ್ತೇವೆ. ಆದ್ದರಿಂದ ಇಂದಿನಿಂದ ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿಲನ್ನು ಕಾಯಿಸಿಕೊಳ್ಳಬೇಕು. ಮಧ್ಯಾಹ್ನ ಅರ್ಧ ಗಂಟೆ ಬಿಸಿಲನ್ನು ಕಾಯಿಸಿಕೊಳ್ಳಬೇಕು. ಸ್ವಲ್ಪ ದಿನದಲ್ಲಿ ನಿಮ್ಮ ಚರ್ಮದಲ್ಲಿ ಅದರ ಬದಲಾವಣೆ ಗೊತ್ತಾಗುತ್ತದೆ. ನಿಮಗೆ ಬಿಸಿಲಿನಲ್ಲಿ ಕುಳಿತುಕೊಳ್ಳಲು ಸಮಯವಿಲ್ಲದಿದ್ದರೆ ಆಗ ನೀವು ವಿಟಮಿನ್ ಡಿ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳಬಹುದು. ಎರಡನೆಯ ವಿಟಮಿನ್ ಬಗ್ಗೆ ಮಾತನಾಡೋಣ. ವಿಟಮಿನ್ ಬಿ12. ವಿಟಮಿನ್ ಬಿ12 ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡಲು ಹಾಗೂ ಆಕ್ಟಿವ್ ಆಗಿರಲು ತುಂಬಾ ಅವಶ್ಯಕವಾಗಿರುತ್ತದೆ. ವಿಟಮಿನ್ ಬಿ12 ಕಡಿಮೆಯಾಗುತ್ತಾ ಹೋದರೆ ನೆನಪಿನ ಶಕ್ತಿ, ಕನ್ಫ್ಯೂಷನ್ ಹಾಗೂ ಅರಿವಿನ ಕುಸಿತ ಉಂಟಾಗುತ್ತದೆ. 40 ವರ್ಷಗಳ ನಂತರ ಈ ಎಲ್ಲಾ ಸಮಸ್ಯೆಗಳು ಸಹಜವಾಗಿ ಕಾಣಿಸಿಕೊಳ್ಳುತ್ತವೆ. ಇಷ್ಟೇ ಅಲ್ಲದೆ ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಎನರ್ಜಿಯನ್ನು ಉತ್ಪಾದಿಸಲು ತುಂಬಾ ಅವಶ್ಯಕವಾಗಿದೆ. ಇದು ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆಮ್ಲಜನಕವನ್ನು ನಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೂ ಸರಬರಾಜು ಆಗುವಂತೆ ನೋಡಿಕೊಳ್ಳುತ್ತದೆ. ನಿಮಗೆ ಸುಸ್ತಾದಂತೆ ಅನುಭವ ಆಗುತ್ತಿದ್ದರೆ, ನಿಮ್ಮ ಶಕ್ತಿ ಕಡಿಮೆಯಾಗುತ್ತಿದೆ ಎಂದು ನಿಮಗೆ ಅನಿಸಿದರೆ ಇದಕ್ಕೆಲ್ಲ ಕಾರಣ ವಿಟಮಿನ್ ಬಿ12 ನಿಮ್ಮ ದೇಹದಲ್ಲಿ ಕಡಿಮೆಯಾಗುತ್ತಿದೆ, ಕೊರತೆಯಾಗಿದೆ ಎಂದು ಅರ್ಥ. ಇಷ್ಟೇ ಅಲ್ಲದೆ ವಿಟಮಿನ್ ಬಿ12 ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಅವಶ್ಯಕವಾಗಿದೆ. ನಮ್ಮ ದೇಹದಲ್ಲಿ ಹೋಮೋಸಿಸ್ಟನ್ ಎನ್ನುವ ಕಾಂಪೌಂಡ್ ಹೆಚ್ಚಾಗುತ್ತಲೇ ಇರುತ್ತದೆ. ಇದು ಹೆಚ್ಚಾಗುತ್ತಾ ಹೋದರೆ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಆಗ ನಮ್ಮ ದೇಹದಲ್ಲಿರುವ ವಿಟಮಿನ್ ಬಿ12 ಹೋಮೋಸಿಸ್ಟನ್ ಅಂಶವನ್ನು ಕಡಿಮೆ ಮಾಡಿ ನಮ್ಮ ಹೃದಯಕ್ಕೆ ರಕ್ಷಣೆಯನ್ನು ನೀಡುತ್ತದೆ. ನಮ್ಮ ದೇಹಕ್ಕೆ ವಯಸ್ಸಾಗುತ್ತಾ ಹೋದಂತೆ ವಿಟಮಿನ್ ಬಿ12 ಅಂಶವನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ 40 ವರ್ಷದ ನಂತರ ಪ್ರತಿಯೊಬ್ಬರಲ್ಲಿಯೂ ವಿಟಮಿನ್ ಬಿ12 ಅಂಶದ ಕೊರತೆ ಕಾಣಿಸಿಕೊಳ್ಳುತ್ತದೆ. ವಿಟಮಿನ್ ಬಿ12 ಸಾಕಷ್ಟು ಪ್ರಾಣಿಜನ್ಯ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತದೆ. ಮಾಂಸ, ಮೀನು ಹಾಗೂ ಡೈರಿ ಉತ್ಪನ್ನಗಳಲ್ಲಿ. ಆದರೆ ನೀವು ವೆಜಿಟೇರಿಯನ್ ಆದರೆ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿರುವ ವಿಟಮಿನ್ ಬಿ12 ಕೊರತೆಯನ್ನು ನೀಗಿಸಿಕೊಳ್ಳಬಹುದು. ಮಾರ್ಕೆಟ್ನಲ್ಲಿ ನ್ಯೂರೋಬಿಯನ್ ಎಂಬ ಹೆಸರಿನ ವಿಟಮಿನ್ ಬಿ12 ಟ್ಯಾಬ್ಲೆಟ್ ಸಿಗುತ್ತದೆ. ನೀವು ಅವುಗಳನ್ನು ತೆಗೆದುಕೊಳ್ಳಬಹುದು. ದಿನಕ್ಕೆ 1 ಮಾತ್ರೆ ತೆಗೆದುಕೊಂಡರೆ ಸಾಕು. ಈ ಟ್ಯಾಬ್ಲೆಟ್ ನಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿದಿನ ನೀವು ತೆಗೆದುಕೊಂಡರೂ ಕೂಡ ಇದರಿಂದ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಮೂರನೆಯದಾಗಿ ವಿಟಮಿನ್ ಸಿ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿದೆ. ನಮ್ಮ ದೇಹದಲ್ಲಿ ಉತ್ಪಾದನೆಯಾಗುವ ಫ್ರೀ ರಾಡಿಕಲ್ಸ್ ಗಳನ್ನು ತಟಸ್ಥಗೊಳಿಸುತ್ತದೆ. ಈ ರಾಡಿಕಲ್ಸ್ ನಮ್ಮ ವಯಸ್ಸನ್ನು ಹೆಚ್ಚಿಸುತ್ತಾ ಹೋಗುತ್ತವೆ ಹಾಗೂ ದೀರ್ಘಕಾಲದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಫ್ರೀ ರಾಡಿಕಲ್ಸ್ ನಮ್ಮ ದೇಹದಲ್ಲಿ ಅಪಾಯವನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹದಲ್ಲಿ ಸೂಕ್ಷ್ಮವಾದಂತಹ ಜೀವಸತ್ವಗಳನ್ನು ಹಾಳು ಮಾಡುತ್ತದೆ. ಇದರಿಂದಾಗಿ ನಮಗೆ ಜಾಸ್ತಿ ವಯಸ್ಸಾಗುತ್ತಾ ಹೋಗುತ್ತದೆ. ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಜಾಸ್ತಿ ಮಾಡುತ್ತದೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತಿರುವ ಫ್ರೀ ರಾಡಿಕಲ್ಸ್ ವಿರುದ್ಧವಾಗಿ ವಿಟಮಿನ್ ಸಿ ಹೋರಾಡುತ್ತದೆ. ಅಷ್ಟೇ ಅಲ್ಲದೆ ವಿಟಮಿನ್ ಸಿ ಕೊಲೋಜೆನ್ ಪ್ರೊಡಕ್ಷನ್ನಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಕೊಲೋಜೆನ್ ಎನ್ನುವುದು ಒಂದು ಪ್ರೋಟೀನ್ ಆಗಿದೆ. ಇದು ನಮ್ಮ ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಹಾಗೂ ಚರ್ಮ ಸುಕ್ಕಾಗದಂತೆ ನೋಡಿಕೊಳ್ಳುತ್ತದೆ. ಇದು ನಮ್ಮ ಚರ್ಮವನ್ನು ಬಿಗಿಯಾಗಿರುವಂತೆ ನೋಡಿಕೊಳ್ಳುತ್ತದೆ ಹಾಗೂ ಮಾಂಸಖಂಡಗಳು ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ಕೊಲೋಜೆನ್ ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರ ಕೊರತೆಯಿಂದಾಗಿ ನಮ್ಮ ಚರ್ಮ ಸುಕ್ಕುಗಟ್ಟುವುದು, ಮೂಳೆಗಳಲ್ಲಿ ನೋವು, ಮಾಂಸಖಂಡಗಳಲ್ಲಿ ನೋವು ಶುರುವಾಗುತ್ತದೆ. ಈ ಎಲ್ಲಾ ಸಮಸ್ಯೆಗಳಿಗೂ ವಿಟಮಿನ್ ಸಿ ಪೋಷಕಾಂಶಗಳು ಪರಿಹಾರವನ್ನು ನೀಡುತ್ತದೆ. ಇನ್ನೊಂದು ಮುಖ್ಯವಾದ ಅಂಶ ಏನೆಂದರೆ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತೆ ಮಾಡುತ್ತದೆ. ನಮ್ಮ ದೇಹಕ್ಕೆ ವಯಸ್ಸಾಗುತ್ತಾ ಹೋದಂತೆ
ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ನಮ್ಮ ದೇಹದಲ್ಲಿ ಬರುವ ರೋಗಗಳ ವಿರುದ್ಧವಾಗಿ ಹೋರಾಡಲು ಅಶಕ್ತವಾಗುತ್ತದೆ. ಆಗ ನಾವು ವಿಟಮಿನ್ ಸಿ ಟ್ಯಾಬ್ಲೆಟ್ಗಳನ್ನು, ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಗೆ ನಾವು ಶಕ್ತಿ ಕೊಟ್ಟಂತಾಗುತ್ತದೆ. ವಿಟಮಿನ್ ಸಿ ಪೋಷಕಾಂಶ ನಮಗೆ ಹುಳಿಯಾಗಿರುವ ಹಣ್ಣುಗಳಿಂದ ತುಂಬಾ ನೈಸರ್ಗಿಕವಾಗಿ ಸಿಗುತ್ತದೆ. ವಿಟಮಿನ್ ಸಿ ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಬ್ರೋಕ್ಲಿ, ಬೆರೀಸ್, ಕ್ಯಾಪ್ಸಿಕಂನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತದೆ. ನಿಮ್ಮ ಡಯಟ್ನಲ್ಲಿ ಇವುಗಳನ್ನು ಸೇರಿಸಿಕೊಳ್ಳಿ ಹಾಗೂ ನಿಮ್ಮ ದೇಹದಲ್ಲಿರುವ ವಿಟಮಿನ್ ಸಿ ಕೊರತೆಯನ್ನು ನೀಗಿಸಿಕೊಳ್ಳಿ. ನೀವು ಈ ಹಣ್ಣುಗಳನ್ನು ಸೇವಿಸಲು ಸಾಧ್ಯವಾಗದೇ ಇದ್ದರೆ ನೀವು ವಿಟಮಿನ್ ಸಿ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಕೇವಲ ಈ 3 ವಿಟಮಿನ್ಗಳನ್ನು ತೆಗೆದುಕೊಂಡರೆ ಸಾಕಾಗುತ್ತದೆಯೇ ಎಂದು. ಸ್ನೇಹಿತರೆ, ನಮ್ಮ ದೇಹಕ್ಕೆ ಬೇಕಾದ ಬೇಸಿಕ್ ರಿಕ್ವೈರ್ಮೆಂಟ್ ಅವಶ್ಯಕತೆಗಳಿಗಾಗಿ ಈ 3 ವಿಟಮಿನ್ಗಳು ಸರಿ ಹೋಗುತ್ತದೆ. ನಮ್ಮ ದೇಹಕ್ಕೆ ಮಿನಿಮಮ್ ಅವಶ್ಯಕತೆಗಳನ್ನು ಈ 3 ವಿಟಮಿನ್ಸ್ಗಳು ಪೂರೈಸುತ್ತವೆ. 40 ವರ್ಷಗಳ ನಂತರ ಈ 3 ವಿಟಮಿನ್ಗಳು ನಮ್ಮ ದೇಹಕ್ಕೆ ಒಂದು ರೀತಿಯ ಕಾಂಪೌಂಡ್ ಅಥವಾ ಶಕ್ತಿಯ ರೀತಿ ಕೆಲಸ ಮಾಡುತ್ತವೆ. ಇವಿಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ಪ್ರಮಾಣದಲ್ಲಿರುವ ವಿಟಮಿನ್ಗಳು ನಮ್ಮ ದೇಹಕ್ಕೆ ಅವಶ್ಯಕವಾಗಿದೆ. ವಿಟಮಿನ್ ಕೆ, ಒಮೆಗಾ 3 ಫ್ಯಾಟಿ ಆಸಿಡ್, ಮೆಗ್ನೀಸಿಯಂ, ಕ್ಯಾಲ್ಸಿಯಂನಂತಹ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಅವಶ್ಯಕವಾಗಿದೆ. ಈ 3 ವಿಟಮಿನ್ಗಳ ಜೊತೆ ಇವುಗಳನ್ನು ನಮ್ಮ ದೇಹಕ್ಕೆ ಕಡಿಮೆಯಾಗದಂತೆ ನಾವು ನೋಡಿಕೊಳ್ಳಬೇಕು. ಮುಖ್ಯವಾಗಿ ಈ 3 ವಿಟಮಿನ್ಗಳು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾಗಿವೆ ಎನ್ನುವುದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಪ್ರತಿದಿನ ನಿಮ್ಮ ಊಟದಲ್ಲಿ ಹಣ್ಣು, ತರಕಾರಿಗಳು, ಸೊಪ್ಪುಗಳನ್ನು ಸೇರಿಸಿಕೊಂಡರೆ ಈ ಎಲ್ಲಾ ನ್ಯೂಟ್ರಿಯೆಂಟ್ಸ್ಗಳು ನಿಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತವೆ. ನೀವು ಕೂಡ 40 ವರ್ಷಗಳ ನಂತರ ನಿಮ್ಮ ದೇಹ ವಯಸ್ಸಾಗದಂತೆ ನೋಡಿಕೊಳ್ಳಲು ಈ ವಿಟಮಿನ್ಗಳನ್ನು ಪ್ರತಿದಿನ ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಿ. ಆಗ ನೀವೇ ನೋಡಿ, ನಿಮಗೆ 50, 60, 70, 80 ವರ್ಷವಾದರೂ ಕೂಡ ನೀವು ಯುವಕರಂತೆ ಕಾಣುತ್ತೀರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.